ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನೇನು ವಾಯ್ಸ್ ಎಡಿಟ್ ಮಾಡಿಲ್ಲ. ನನ್ನ ಮಗಳು ಬೆಕ್ಕಿನ ಜೊತೆಗೆ ಹೆಂಗೆ ಆಟ ಆಡ್ತಾಳೋ ಅದನ್ನೇ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೋಡಿ, ನಾನು ಯಾವುದಕ್ಕೂ ವಾಯ್ಸ್ ಕೊಟ್ಟಿಲ್ಲ, ಯಾವುದೂ ಬ್ಯಾಕ್ ಎಂಡಲ್ಲಿ ಡಿಲೀಟ್ ಮಾಡಿಲ್ಲ ವಾಯ್ಸ್ನೇ. ನೋಡಿ, ನೀವೇ ನೋಡಿ. ಮತ್ತು ಸೌಂದರ್ಯ ಗಣಿ ಸಾವಿತ್ರಿ ಕಾಲ ಧ್ವನಿಯಾಗಲಿಲ್ಲ ಅದು ಏನ್ ಮಾಡ್ಬೇಕು ಮತ್ತೆ ಸುಂದರ ಮೇಡಮ್ ಬಿಡಪ್ಪ ಅಮ್ಮ, ಸಾಕು ಬಿಡಮ್ಮ. ದಕ್ಷಿಣ ಭಾರತ ಕಂಡ ಅದ್ಭುತ ನಟಿ. ಭಾರತೀಯ ಸಿನಿಮಾ ಆರಂಭದಲ್ಲಿ ಕೌಶಲ್ಯ ಹಾಡು ಹಾಡಲೆಯಿಂದ ಹಾಡು ಹಾಡಲಿಲ್ಲ ಅಂತ ಹೇಳೋದಕ್ಕಿಂತಲೂ ಹಾಡಬಾರದು ಎಂದು ನಿರ್ಧರಿಸಿದ್ರು. ಒಂದು ಅರ್ಥದಲ್ಲಿ ಯಾವ ಹೀರೋಯಿನ್ಗೆ ಬೇಕಾದ್ರೂ ಹಾಡುವಂತೆ ಸಾವಿತ್ರಿ ಮಾತ್ರ ಸಾವಿತ್ರಿ ಮಹಾರಥಿಯಾಗಿ ಮೆರೆಯುತ್ತಿದ್ದ ವೃತ್ತಿ ಬದುಕಿನ ಮೇಲುಗಡೆಯಲ್ಲಿದ್ದಾಗಲೂ. ಸಾಕು ಬಿಡುಮ್ಮ ಪಾಪ. ದೇಶದ ಗುಂಟೂರಿನ ಚಿನ್ನ ಊರಿನಲ್ಲಿ ಜನಿಸಿದ ಸಾವಿತ್ರಿ ಕೇವಲ 41 ವರ್ಷವಷ್ಟೇ ಈ ಕಡೆ ಬಾ. ಸಿನಿಮಾ ಕರಿಯರ್ನಲ್ಲಿ 2 ದಶಕಗಳ ಕಾಲ ಅಲ್ಲೇ 50ರಿಂದ 60 ದಶಕದ ನಂತರ ಸಾಕು ಬಿಡಪ್ಪ. ಚಪ್ಪಲಿ ಬಿಡಿನಿ, ಚಪ್ಪಲಿ ಕ್ಲಾಪ್ ಸಾಕು. ಹಾಂ, ಅದು ಒಂದಿಡು. ಬಾಯಿಟ್ಕೋ, ಬಾಯಿ ನೋಡು. ಅದು ನೀ ಮಾಡು ಫಸ್ಟ್. ಮಾಡಿದೆ ಊಟ ಮಾಡೋದು ನೋಡ್ತೀನಿ. ಹಾಡು ಹೇಳು, ಜೋ ಹಾಡು. ಬೆಕ್ಕಿನ ಜೊತೆಗೆ ಚೆನ್ನಾಗಿ ಆಟ ಆಡ್ತಾಳೆ, ಎಂಜಾಯ್ ಮಾಡ್ತಾಳೆ. ಭಯನೂ ಇಲ್ಲ. ನಾನೇ ಭಯ ಪಡೋದು ಆ್ಯಕ್ಚುಲಿ. ಥ್ಯಾಂಕ್ ಯು.